ಸರ್ ಅಗ್ರಿಕಲ್ಚರ್ನಾಗೆ ಸೆಕೆಂಡ್ ರ್ಯಾಂಕ್ ಬಂದಿದೆ. ನರ್ಸಿಂಗ್ನಾಗೆ 10th ರ್ಯಾಂಕ್ ಬಂದಿದೆ. ನ್ಯಾಚುರೋಪತಿನಾಗೆ 8th ರ್ಯಾಂಕ್ ಹಂಗೆ ಬಂದಿದೆ. ಮತ್ತೊಂದು 9th ರ್ಯಾಂಕ್ ಬಂದಿತ್ತು. ತುಂಬ ಚಲೋ ಅನ್ಸಾತಿದೆ. ನಾನು ಕಾಲೇಜ್ ಮೇಲೆ ಕಂಪ್ಲೀಟ್ಲಿ ಡಿಪೆಂಡೆಂಟ್ ಇದೆ. ಎಲ್ಲ ಸರ್ಸ್ ತುಂಬ ಹೆಲ್ಪ್ ಮಾಡಿದ್ದಾರೆ. ಆ್ಯಸ್ ಮಮ್ಮಿ ಹೇಳಿದರು 9 o'clock to 5:30 ಇಲ್ಲೇ ಇರ್ತಿದ್ದೆ, ಕಾಲೇಜ್ನಾಗೆ ಇರ್ತಿದ್ದೆ. ಯಾವಾಗ ಡೌಟ್ ಕೇಳಿದ್ರು ಅವ್ರು ಕ್ಲಿಯರ್ ಮಾಡ್ತಿದ್ರು. ಆನ್ಲೈನು ಕೇಳ್ಬೋದಿತ್ತು, ಆಫ್ಲೈನು ಕೇಳ್ಬೋದಿತ್ತು. ಅವ್ರು ತುಂಬ ಹೆಲ್ಪ್ ಮಾಡಿದ್ದಾರೆ. ಮತ್ತು ಪೇರೆಂಟ್ಸು ಸಪೋರ್ಟ್ ಮತ್ತು ಎವ್ರಿ ಟೈಮ್ ಸಪೋರ್ಟ್ ಮಾಡಿದ್ದಾರೆ. ಅವ್ರು ತುಂಬ ಹೆಲ್ಪ್ ಮಾಡಿದ್ದಾರೆ ಪೇರೆಂಟ್ಸು. ಇಲ್ಲ ಹೋಪ್ ಮಾಡಿರಲಿಲ್ಲ ಇಷ್ಟು ಚಲೋ ಬರ್ತಿದೆ ಅಂತ ರ್ಯಾಂಕಿಂಗ್ ಹೋಪ್ ಮಾಡಿರಲಿಲ್ಲ. ಮುಂಜಾನೆ 5 ಗಂಟೆ ಹಂಗೆ ಹೇಳ್ತಿದ್ದೆ. 5 ಗಂಟೆಯಿಂದ 8 ಗಂಟೆ ಓದ್ತಿದ್ದೆ, 3 ತಾಸಲ್ಲಿ. ಆಮೇಲೆ ಕಾಲೇಜಿಗೆ ಬರ್ತಿದ್ದೆ, ಫ್ರೆಶಪ್ ಆಗಿ ಕಾಲೇಜಿಗೆ ಬರ್ತಿದ್ದೆ. ಕಾಲೇಜ್ನಾಗೆ 9 to 5:30 ಕಾಲೇಜ್ನಾಗೆ ಇರ್ತಿದ್ದೆ. ನಾನು ಇಲ್ಲೇ ಓದೋದಾಗ್ತಿತ್ತು. 5:30 ಮನೆಗೆ 6 o'clock ಹಂಗೆ ಮನೆ ಮುಟ್ತಿದ್ದೆ. 6 to 8 o'clock ಹಂಗೆ ಮತ್ತೊಂದು ಸೆಷನ್ ಓದೋದಾಗ್ತಿತ್ತು. ಆಮೇಲೆ ಊಟ ಮಾಡಿ ಜಲ್ದಿ ಮಕ್ಕೋತಿದ್ದೆ, 10 ಗಂಟೆಗೆ ಹಂಗೆ ಮಕ್ಕೊತಿದ್ದೆ. ಇಲ್ಲ ಅಷ್ಟು ತುಂಬ ಸ್ಟ್ರೆಸ್ ಆಗೋದು ಹಂಗೆ ತೊಗೋಬಾರ್ದು. ಕೂಲಾಗಿ ಮಾಡಿದ್ರೆ ಚಲೋ ಆಗ್ತದೆ. ನಾನು ಆ್ಯಕ್ಚುಲಿ ನೀಟಿಗೆ ಆಸ್ಪೈರ್ ಮಾಡತ್ತೀನಿ. ಈಗ ನೀಟಿಗೆ ಓದಾತೀನಿ. ಮೆಡಿಕಲ್ ಹೋಗೋದು ಇಷ್ಟ ಇದೆ. ತುಂಬ ಖುಷಿ ಆಗ್ತಾ ಇದೆ. ಡೆಫಿನೆಟ್ಲಿ ಇವು ಎಫರ್ಟ್ಸ್ ಹಾಕಿದ್ದಕ್ಕೆ, ರಿಸಲ್ಟ್ಸ್ ಬಂದಿದ್ದಕ್ಕೆ ತುಂಬ ಸ್ಯಾಟಿಸ್ಫೈಡ್ ಇದ್ದೀವಿ. ಚೆನ್ನಾಗಿ ಮಾಡಿದ್ದಾನೆ. ಅರ್ಜುನ ಕಾಲೇಜು ಬರೋದ್ರಿಂದ ನಮಗೆ ತುಂಬ ಹೆಲ್ಪ್ ಆಯಿತು. ಬೆಳಿಗ್ಗೆ 9 ಗಂಟೆಗೆ ಬಂದಿದ್ದು ಸಂಜೆ 5:30 ತನಕ ಇಲ್ಲೇ ಓದ್ತಿದ್ದ ಅವನು. ಇಲ್ಲೇ ಕಾಲೇಜೆಲ್ಲ ಮುಗಿಸಿದ ಮೇಲೆ ಸೊ ಎಲ್ಲ ಡೌಟ್ಸು ಕ್ಲಿಯರಿಂಗ್ ಇಲ್ಲೇ ಆಗಿ, ಪ್ಲಸ್ ಸಂಜೆ ಬಂದ ಮೇಲೆ ಏನಾರು ಇದ್ರೂ ಅಲ್ಲಿ ಪರ್ಸ್ನಲಿ ಟೀಚರ್ಸ್ ಅಟೆನ್ಷನ್ ಕೊಟ್ಟು ಅವ್ನ ಡೌಟ್ಸ್ ಎಲ್ಲ ಕ್ಲಿಯರ್ ಮಾಡ್ತಿದ್ರು. ಸೊ ತುಂಬ ಹೆಲ್ಪ್ ಆಯಿತು. ಆಮೇಲೆ ಎಲ್ಲದರಲ್ಲಿ ರ್ಯಾಂಕು ಚೆನ್ನಾಗಿ ಬಂದಿದೆ. JEE ಮೇನ್ಸು ಚೆನ್ನಾಗಿ ಬಂದಿದೆ, JEE ಅಡ್ವಾನ್ಸು ಚೆನ್ನಾಗಿ ಬಂದಿದೆ, KCTನೂ ಚೆನ್ನಾಗಿ ಬಂದಿದೆ. ಆಯಿತು. ಈಗ ಸೆಕೆಂಡ್ ರ್ಯಾಂಕ್ ಅಗ್ರಿಕಲ್ಚರಲ್ಲು, 8th ರ್ಯಾಂಕ್ B Pharma, D Pharma, 10th ನರ್ಸಿಂಗ್ ವೆಟರ್ನರಿ, 8th ಯೋಗ ಮತ್ತು ನ್ಯಾಚುರೋಪತಿ. ಸೊ ಎಲ್ಲದರಲ್ಲೂ ರ್ಯಾಂಕ್ ಬಂದಿದೆ. ತುಂಬ ಖುಷಿ ಆಗ್ತಾ ಇದೆ. ಚೆನ್ನಾಗಿ ಮಾಡಿದ್ದಾನೆ. ಅವನಿಗೆ ಮೆಡಿಕಲಲ್ಲಿ ಇಂಟ್ರೆಸ್ಟು, ಅದಕ್ಕೆ ನೀಟ್ ಪ್ರಿಪ್ರೇಷನ್ ಮಾಡ್ತಾ ಇದ್ದಾನೆ. 21st ಡಿಗ್ರಿ ಎಕ್ಸಾಮಿಗೆ ಬರೀತಾ ಇದ್ದಾರೆ. ಅವನು ತುಂಬ ಡೆಡಿಕೇಟೆಡ್ ಇದ್ದ, ಡಿಸ್ಟ್ರಾಕ್ಷನ್ಸ್ ಇರಲಿಲ್ಲ. ಬೆಳಿಗ್ಗೆ ಬೇಗ ಎದ್ದು ಓದ್ತಿದ್ದ, ಸಂಜೆ ಬಂದ ಮೇಲೂ ಓದ್ತಿದ್ದ. ಅವನು ಆದಷ್ಟು ಬೇರೆ ಕಡೆ ಆ್ಯಕ್ಟಿವಿಟೀಸ್ ಎಲ್ಲ ಇರಲಿಲ್ಲ. ಅವನು ತುಂಬ ಡೆಡಿಕೇಟೆಡ್ ಇದ್ದ. ಸೊ ಅದರಿಂದ ಆದಷ್ಟೇ ನಾವು ಸ್ವಲ್ಪ ಲಕ್ಷ್ಯ ಕೊಡ್ತಿದ್ವಿ. ಓದ್ತಿದ್ದ ಮಾತ್ರ ತಂತಾನೆ, ತುಂಬ ಸೆಲ್ಫ್ ಮೋಟಿವೇಟೆಡು, ಓದ್ತಿದ್ದ. ಎಲ್ಲ ಕೇಳಿಸ್ತಿದ್ದ, ಯಾವುದು ಬಂಕ್ ಮಾಡ್ತಾ ಇರಲಿಲ್ಲ. ಫುಲ್ ಎವ್ರಿ ಡೇ ರೆಗ್ಯುಲರ್ಲಿ ಕಾಲೇಜ್ ಅಟೆಂಡ್ ಮಾಡ್ತಿದ್ದ. ಎಲ್ಲ ಕ್ಲಾಸಸ್ಸು ಕೇಳಿಸ್ತಿದ್ದ, ಮತ್ತು ಡೇ ಟು ಡೇ ವರ್ಕ್ ಎಲ್ಲ ಕಂಪ್ಲೀಟ್ ಮಾಡ್ತಿದ್ದ. ರ್ಯಾಂಕಿಂಗ್ ಕೊಟ್ಟಿಲ್ಲಾಗಿತ್ತು, ಸ್ಕೋರ್ ಇತ್ತು, 685 ಮಾಡಿದ್ದ.